ನೀವೇನಾದರೂ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ವೀಕೆಂಡ್ನಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಈಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಹೋಗಲು ಒಂದು ಬೆಸ್ಟ್ ರೈಲ್ ಇದೆ. ಆ ರೈಲಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ರೈಲು ಸಂಖ್ಯೆ 16577 ಬೀದರ್ ವೀಕ್ಲಿ ಎಕ್ಸ್ಪ್ರೆಸ್. ಈ ರೈಲು ಬೆಂಗಳೂರಿನ ಯಶವಂತಪುರ ನಿಲ್ದಾಣದಿಂದ ಪ್ರತಿ ಶನಿವಾರ ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಹಾಗೂ ಯಲಹಂಕ ಜಂಕ್ಷನ್ ನಿಲ್ದಾಣದಿಂದ ರಾತ್ರಿ 11 ಗಂಟೆ 37 ನಿಮಿಷಕ್ಕೆ ಹೊರಟು ಮರುದಿನ ಅಂದರೆ ರವಿವಾರ ಬೆಳಗ್ಗೆ 7 ಗಂಟೆ 18 ನಿಮಿಷಕ್ಕೆ ಮಂತ್ರಾಲಯ ರೋಡ್ ನಿಲ್ದಾಣವನ್ನು ತಲುಪುತ್ತದೆ. ಈ ಒಂದು ರೈಲು ನಿಲ್ದಾಣದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ 15 ಕಿಲೋಮೀಟರ್ ದೂರವಿದೆ. ನಿಮಗೆ ದೇವಸ್ಥಾನಕ್ಕೆ ಹೋಗಲು ಸಾಕಷ್ಟು ಬಸ್ಸು, ಟ್ಯಾಕ್ಸಿ ಹಾಗೂ ರಿಕ್ಷಾಗಳು ಸಿಗುತ್ತವೆ. ಮಂತ್ರಾಲಯಕ್ಕೆ ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸಿಕೊಂಡು ಮರಳಿ ಬರಲು ಮಂತ್ರಾಲಯ ರೋಡ್ ನಿಲ್ದಾಣದಿಂದ ರವಿವಾರ ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಹಾಗೂ ರಾತ್ರಿ 11 ಗಂಟೆ 35 ನಿಮಿಷಕ್ಕೆ 2 ರೈಲುಗಳಿವೆ. 7 ಗಂಟೆ 45 ನಿಮಿಷಕ್ಕೆ ಹೊರಟ ರೈಲು ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ 4 ಗಂಟೆಗೆ ಬಂದು ಬೆಂಗಳೂರನ್ನು ತಲುಪುತ್ತದೆ ಮತ್ತು ರಾತ್ರಿ 11 ಗಂಟೆ 35 ನಿಮಿಷಕ್ಕೆ ಮಂತ್ರಾಲಯ ರೋಡ್ ನಿಲ್ದಾಣದಿಂದ ಹೊರಟ ರೈಲು ಮರುದಿನ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ 7 ಗಂಟೆಗೆ ಬೆಂಗಳೂರನ್ನು ತಲುಪುತ್ತದೆ. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಹೋಗಿ ಬರಲು ಟಿಕೆಟ್ ದರ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ, ನೀವೇನಾದರೂ ಜನರಲ್ ಕ್ಲಾಸ್ನಲ್ಲಿ ಜರ್ನಿ ಮಾಡ್ತೀರಾ ಅಂದರೆ ಅಪ್ ಆ್ಯಂಡ್ ಡೌನ್ ಅಂದರೆ ಹೋಗಿ ಬರಲು 280 ರೂಪಾಯಿ ಹಾಗೂ ಸ್ಲೀಪರ್ನಲ್ಲಿ 490 ರೂಪಾಯಿ ಹಾಗೂ ಥರ್ಡ್ ಎ ಸಿಯಲ್ಲಿ 1300 ಮತ್ತು ಸೆಕೆಂಡ್ ಎ ಸಿಯಲ್ಲಿ ನೀವೇನಾದರೂ ಜರ್ನಿ ಮಾಡ್ತೀರಾ ಅಂದರೆ ನಿಮಗೆ ಚಾರ್ಜ್ ಆಗುತ್ತೆ 1830 ರೂಪಾಯಿ. ಮತ್ತೆ ತಡ ಮಾಡ್ತೀರಾ, ಬೇಗ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಮಾಡಿ ಹಾಗೂ ಪ್ಲ್ಯಾನ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಿಗೋಣ ಇದೇ ರೀತಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಜೈ ಕರ್ನಾಟಕ.